ಕನ್ನಡ ಈ ಚಾನಲ್ನ ಜನ ತುಂಬಾ ಮೆಚ್ಚಿದ್ದಾರೆ. ಯಾಕಂದರೆ ಇದರಲ್ಲಿ ಬರೋ ರಿಯಾಲಿಟಿ ಶೋಗಳಾಗಿರ್ಬೋದು, ಅದೇ ಥರ ಸೀರಿಯಲ್ಗಳು ಇದೆಲ್ಲ ಚೆನ್ನಾಗಿ ಮೂಡ್ ಬರ್ತಿದೆ. ಅದೇ ಥರ ಎಲ್ರಿಗೂ ತುಂಬಾ ಇಷ್ಟ ಆಗ್ತಾ ಇದೆ. ಇದರಲ್ಲಿ ಬರ್ತಾ ಇರೋ ಸೀರಿಯಲ್ಲು ನಿಮಗೆ ಯಾವ ಸೀರಿಯಲ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ ಸೀರಿಯಲ್ನ ತುಂಬ ಇಷ್ಟಪಟ್ಟಿದ್ದಾರೆ, ಯಾವುದನ್ನ ತುಂಬ ನೋಡ್ತಾ ಇದ್ದಾರೆ, ಯಾವುದಕ್ಕೆ TRP ಜಾಸ್ತಿ ಬಂದಿದೆ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಹೇಳ್ತಾ ಇರೋ ಸೀರಿಯಲ್ಗಳು ಇದೇ ಥರ ಇರತ್ತೆ ಅಂತ ಹೇಳೋಕ್ಕಾಗಲ್ಲ, ಬದಲಾಗ್ತಾ ಹೋಗುತ್ತೆ. ಒಂದು ವಾರ ಈ ಸೀರಿಯಲ್ ಮೇಲೆ ಬಂದರೆ ಇನ್ನೊಂದು ವಾರ ಕೆಳಗಡೆ ಬರೋ ಸಾಧ್ಯತೆ ಇರುತ್ತೆ. ಈಗ ಮೊದಲನೇ ಸ್ಥಾನದಲ್ಲಿ ಇರೋ ಸೀರಿಯಲ್ ಕರ್ಣ. ಇದು ಶುರು ಆದಾಗ ಜನಗಳಿಗೆ ತುಂಬಾನೇ ನಿರೀಕ್ಷೆ ಇತ್ತು. ಯಾಕಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಭವ್ಯ ಗೌಡ ಮತ್ತೆ ನಮ್ರತಾ ಗೌಡ ಇಬ್ರು ಜೊತೆಯಲ್ಲಿ ಈ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡ್ರು. ಇದರಿಂದ ಜನಗಳಿಗೆ ಜಾಸ್ತಿ ನಿರೀಕ್ಷೆ ಇತ್ತು. ಆ ನಿರೀಕ್ಷೆನ ಈ ಸೀರಿಯಲ್ ಕಮ್ಮಿ ಮಾಡಿಲ್ಲ. ಜನಗಳಲ್ಲಿ ಇದ್ದಿದ್ದ ನಿರೀಕ್ಷೆ ಈ ಸೀರಿಯಲ್ ಮುಟ್ತು. ಈಗ ಈ ಸೀರಿಯಲ್ ಮೊದಲನೇ ಸ್ಥಾನದಲ್ಲಿ ಇದೆ, 5.8 ರೇಟಿಂಗ್ ಬಂದಿದೆ. ಮತ್ತೆ ಎರಡನೇ ಸ್ಥಾನದಲ್ಲಿರೋದು ಅಣ್ಣಯ್ಯ ಸೀರಿಯಲ್. ಇದು ತುಂಬಾ ಒಳ್ಳೆ ಕತೆ ಹೊಂದಿದೆ. ಅಣ್ಣ ತಂಗಿ ಬಾಂಧವ್ಯ ಇದು ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಹಳ್ಳಿಯಲ್ಲಿ ನಡೆಯೋ ಕತೆ ಇದಾಗಿದೆ. ಜನಗಳ ಮನಸ್ಸಿಗೆ ಇದೂ ತುಂಬಾ ಹತ್ರ ಆಗಿದೆ. ಈಗ ಇದು ಎರಡನೇ ಸ್ಥಾನದಲ್ಲಿ ಇದೆ, 5.5 ರೇಟಿಂಗ್ ಇದಕ್ಕಿದೆ. ಮೂರನೇ ಸ್ಥಾನದಲ್ಲಿರೋ ಸೀರಿಯಲ್ ಲಕ್ಷ್ಮೀ ನಿವಾಸ. ಮನೆ ಕಟ್ಟಬೇಕು ಅಂತ ಕನಸು ಕಾಣೋ ಒಂದು ಕುಟುಂಬ, ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಅವ್ರ ಜೀವನದಲ್ಲಿ ಯಾವ್ಯಾವ ರೀತಿಯೆಲ್ಲ ಕಷ್ಟ ಇರುತ್ತೆ ಅದನ್ನೆಲ್ಲ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಇದು ಜನಗಳಿಗೆ ತುಂಬಾನೇ ಇಷ್ಟ ಆಗಿದೆ. ಅದೇ ತರ ಇದು ಮೂರನೇ ಸ್ಥಾನದಲ್ಲಿ ಇದೆ. ಇದಕ್ಕೆ 5 ರೇಟಿಂಗ್ ಬಂದಿದೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿರೋದು ಲಕ್ಷ್ಮೀ ನಿವಾಸ ಮತ್ತು ಆದಿಲಕ್ಷ್ಮಿ ಪುರಾಣ ಮಹಾಸಂಗಮ. ಇದು ನಾಲ್ಕನೇ ಸ್ಥಾನದಲ್ಲಿದೆ. ಇದಕ್ಕೆ 4.6 ರೇಟಿಂಗ್ ಬಂದಿದೆ. ಇದು ಜನಗಳ ಮನಸ್ಸಿಗೆ ಹತ್ರ ಆಗಿದೆ. ನೋಡೋರ ಸಂಖ್ಯೆನೂ ಜಾಸ್ತಿನೇ ಇದೆ. ಇನ್ನು ಐದನೇ ಸ್ಥಾನದಲ್ಲಿರೋದು ಅಮೃತಧಾರೆ ಸೀರಿಯಲ್. ಇದು ಮೊದಲು ನೋಡೋರ ಸಂಖ್ಯೆ ಜಾಸ್ತಿ ಇತ್ತು. ಅವ್ರು ತೋರಿಸ್ತಾ ಇದ್ದ ಜಾಗಗಳು ತುಂಬಾ ದೊಡ್ಡ ಮಟ್ಟದಲ್ಲೇ ತೆಗೆದಿದ್ರು. ಕಥೆಯಲ್ಲಿ ತುಂಬಾ ಬದಲಾವಣೆ ಎಲ್ಲ ಆಗಿದೆ. ಈಗಲೂ ನೋಡೋರ ಸಂಖ್ಯೆ ಏನು ಕಮ್ಮಿ ಆಗಲಿಲ್ಲ. ಇದು ಈಗ ಐದನೇ ಸ್ಥಾನದಲ್ಲಿದೆ. ಇದಕ್ಕೆ 4.4 ರೇಟಿಂಗ್ ಬಂದಿದೆ. ಜಿ ಕನ್ನಡದಲ್ಲಿ ತುಂಬ ಸೀರಿಯಲ್ಗಳು ಬರ್ತಾ ಇದೆ. ಈಗ ಸದ್ಯಕ್ಕೆ ಈ 5 ಸೀರಿಯಲ್ಗಳನ್ನ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ಈ ಸ್ಥಾನ ಇದೇ ರೀತಿ ಇರಲ್ಲ. ಕಥೆನ ಇದೇ ರೀತಿ ತುಂಬ ಚೆನ್ನಾಗಿ ತಗೊಂಡು ಹೋದ್ರು ಅಂದರೆ ನೋಡೋರ ಸಂಖ್ಯೆ ಜಾಸ್ತಿನೇ ಆಗತ್ತೆ. ಮುಂದೆ ಇದೇ ರೀತಿ ಇರತ್ತಾ ಇಲ್ಲ ಬದಲಾಗತ್ತಾ ನೋಡೋಣ. ಇದರಲ್ಲಿ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.